ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ನೋಡಿ, ನಾವೀಗ ಸಾಲ್ವ್ ಮಾಡ್ತಿರುವಂಥ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ದಿಸ್ ಇಸ್ ಒನ್ ಆಫ್ ದ ಪ್ರಾಬ್ಲಮ್. ನೀವು ಅಬ್ಸರ್ವ್ ಮಾಡ್ಬೋದು, ತುಂಬ ಲೆಂತಿಯಾಗಿ ಕಾಣಿಸುತ್ತೆ ಪ್ರಾಬ್ಲಮ್ ಇದು. ಫಸ್ಟ್ ನಾವು ಪ್ರಾಬ್ಲಮ್ನ ಡೀಟೇಲ್ ಓದ್ಕೊಳ್ಳೋಣ. ಎ ಸ್ಟ್ರೈಟ್ ಹೈವೇ ಲೀಡ್ಸ್ ಟು ದ ಫುಟ್ ಆಫ್ ದ ಟವರ್ as shown in the figure. A person standing at the top of the tower observes a car at the point C with angle of depression 60 degree, which is moving away from the foot of the tower with uniform speed. 6 seconds later, the person observes that the car point B and the angle of depression of the car is 30 degree. Find the time taken by the car to reach the point B. So, time taken by the car to reach the point B, that is the 1 point. That is the one thing. Again, from the foot of the tower. If the height of the tower is 30 meter, find the distance between the top of the tower and the point B. ತುಂಬ ಕ್ಲಿಯರಾಗಿ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ, ಬಟ್ ಸ್ವಲ್ಪ ಡೀಟೇಲಾಗಿ ನೋಡಬೇಕಿದೆಯೇನು ಅಂತೇಳಿ. ನೀವಿಲ್ಲಿ ನೋಡ್ತಾ ಇದ್ದರೆ, ನಾನು ಮುಂಚೆ ಲಾಸ್ಟ್ ಪ್ರಾಬ್ಲಮಲ್ಲಿ ಹೇಳಿದ್ದೀನಿ, ಏನಪ್ಪ ಯಾವುದೇ ಒಂದು ಪ್ರಾಬ್ಲಮ್ ಕೊಟ್ಟಾಗ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ನಾವು ಎರಡು ರೀತಿಯಾದಂಥ ಸಿಂಪಲ್ ಟೆಕ್ನಿಕ್, ಎರಡು ಟ್ರಯಾಂಗಲ್ನ ಕನ್ಸಿಡರ್ ಮಾಡಿದ್ರೆ ಸಾಕು. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಯಾವ್ಯಾವ ಟ್ರಯಾಂಗಲ್ ನೋಡ್ಬೋದು ಅಂತೇಳಿ. ಒನ್ ಇಸ್ ದಟ್ BDA ಅಥವಾ ADB ಒಂದು ಟ್ರಯಾಂಗಲ್ಲು. ಅದೇ ರೀತಿಯಾಗಿ ಇನ್ನೊಂದು ಟ್ರಯಾಂಗಲ್ ಯಾವುದು, AC ಮತ್ತು D, ಎರಡು ಟ್ರಯಾಂಗಲ್ ಇದೆ. ಸೊ ಇದರಲ್ಲಿ ನೀವು ಎರಡು ಟ್ರಯಾಂಗಲ್ ಕನ್ಸಿಡರ್ ಮಾಡಿದ್ದೇ ಆದರೆ ತುಂಬ ಸಿಂಪಲ್ ಟೆಕ್ನಿಕಲ್ ನೀವೇನು ಮಾಡ್ತೀರಾ, ವೆರಿ ಸಿಂಪಲ್ ವ್ಯಾಲ್ಯೂ ಕನ್ಸಿಡರ್ ಮಾಡ್ಬೋದು. ಸೊ ನೋಡಿ, ನಾನು ಹೇಳ್ದಂಗೆ ಒಂದು A ಇಂದ Bಗೆ ಮತ್ತು B ಇಂದ Dಗೆ, ದಿಸ್ ಇಸ್ ದ ಒನ್ ಟ್ರಯಾಂಗಲ್. ಅದೇ ರೀತಿಯಾಗಿ ಇನ್ನೊಂದು ಟ್ರಯಾಂಗಲ್ ನೋಡೋಣ. A ಇಂದ Cಗೆ, C ಇಂದ Dಗೆ ಎರಡು ಟ್ರಯಾಂಗಲ್ಸ್ ಇದ್ದಾವೆ. ಆ್ಯಂಗಲ್ ಆಫ್ ಡಿಪ್ರೆಷನ್ ಕೊಟ್ಟಿದ್ದಾರೆ. ಸೊ ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತಂದಾಗ ನೋಡಿ, ಇದು ಆ್ಯಂಗಲ್ ಆಫ್ ಡಿಪ್ರೆಷನ್ ಇರುವಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ಯಾವುದಪ್ಪ ಅಂದರೆ ಆ್ಯಂಗಲ್ ಆಫ್ ಡಿಪ್ರೆಷನ್ನು, ಇಲ್ಲಿರುವಂತಹ ಡಿಪ್ರೆಷನ್ ಕೂಡ ನೋಡ್ಬೋದು. ಸೊ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ಇದು ಆ್ಯಂಗಲ್ ಆಫ್ ಡಿಪ್ರೆಷನ್ ಆದರೆ ಇದು ಕೂಡ ಏನಾಗುತ್ತೆ, 60 ಡಿಗ್ರಿ ಆಗುತ್ತೆ ಬೈ ಯೂಸಿಂಗ್ ದ ಆಲ್ಟರ್ನೇಟ್ ಆ್ಯಂಗಲ್ ಅಂತ ಕನ್ಸಿಡರ್ ಮಾಡಿದಾಗ. ಅದೇ ರೀತಿಯಾಗಿ ಇನ್ನೊಂದನ್ನು ಅಬ್ಸರ್ವ್ ಮಾಡಿದ್ದೆ ಆದರೆ, ಇದು 30 ಡಿಗ್ರಿ ಅಂತ ಹೇಳಿದಾಗ ಇದು ನಿಮಗೆ 30 ಡಿಗ್ರಿ ಬರುತ್ತೆ. ಸೊ ಐ ವಿಲ್ ರೈಟ್ ದಿಸ್ ಒನ್ ಫಸ್ಟ್. ದಿಸ್ ಈಸ್ 30 ಡಿಗ್ರಿ. ಇದು 30 ಡಿಗ್ರಿ ಬರ್ಕೋತಾ ಇದ್ದೀನಿ. ಸೊ ಇದೊಂದು 30 ಡಿಗ್ರಿ ಆಯಿತು. ಇದೊಂದು ನಮಗೆ ಎಷ್ಟು ಬರ್ತಾ ಇದೆ, 60 ಡಿಗ್ರಿ. ಸೊ ದಿಸ್ ಈಸ್ 30. ಇದರ ವ್ಯಾಲ್ಯೂ ಎಷ್ಟಿದೆ, 30 ಡಿಗ್ರಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ನಾವು ಏನು ಮಾಡ್ತೀರಪ್ಪ ಅಂದರೆ, ನಾವು ವಿಲ್ ಟೇಕ್ ದ ಟೂ ಟ್ರಯಾಂಗಲ್ಸ್. ಏನು ಯೋಚನೆ ಮಾಡ್ತೀರಾ, ಐ ವಿಲ್ ಟೇಕ್ ದಿಸ್ ಹೈಟ್ ಆ್ಯಸ್ H, ಯಾವುದ್ರದ್ದು, ADದು. ಬಟ್ H ಹೈಟ್ ಕೊಟ್ಟಿದ್ದಾರೆ ಎಷ್ಟಪ್ಪ ಅಂದರೆ, ಅವರು 30ನ ಕೊಟ್ಟಿದ್ದಾರೆ, 30 ಮೀಟರ್ನ ಕೊಟ್ಟಿದ್ದಾರೆ. ಸೊ ಐ ಕ್ಯಾನ್ ಟೇಕ್ ದ ಟ್ರಯಾಂಗಲ್. ಯಾವ ಟ್ರಯಾಂಗಲ್ನ ಟ್ರೀಟ್ ಮಾಡ್ತೀನಿ ನೋಡಿ. ಫಸ್ಟ್ ಐ ವಿಲ್ ಟೇಕ್ ದಟ್ ACD ತೊಗೋತೀನಿ. ಕನ್ಸಿಡರ್ ಟ್ರಯಾಂಗಲ್ ACD. ಇನ್ನು ಟ್ರಯಾಂಗಲ್ ACD ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ದಂಗೆ ನಾನು ಯಾವಾಗಲೂ ಏನು ಮಾಡ್ತೀನಿ, ಟ್ಯಾನ್ ಆಫ್ ದಿ ವ್ಯಾಲ್ಯೂ 60 ಡಿಗ್ರಿ ತೊಗೋತೀನಿ. ಟ್ಯಾನ್ 60 ತೊಗೊಂಡು ನಿಮ್ಗೆ ಏನು ಬರ್ತಾ ಇದೆ, ದ ಅಪೋಸಿಟ್ AD ಡಿವೈಡೆಡ್ ಬೈ ದ ಅಡ್ಜಸೆಂಟ್ CD. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಟ್ಯಾನ್ 60 ಅದರ ವ್ಯಾಲ್ಯೂ ಎಷ್ಟು, ದಟ್ ಈಸ್ √3. AD ವ್ಯಾಲ್ಯೂ ದಟ್ ಈಸ್ ನಥಿಂಗ್ ಬಟ್ ವಾಟ್, H ಎಷ್ಟು ಕೊಟ್ಟಿದ್ದಾರೆ ಅವರು, ದಟ್ ಈಸ್ ದ 30 ಡಿವೈಡೆಡ್ ಬೈ CD. ಸೊ ಬೇಕಾದ್ರೆ ನೀವು ಇಲ್ಲಿ ಕೂಡ ಒಂದು ನಾಮಕರಣ ಮಾಡ್ಕೊಬೋದು. X ಅಂತ ಒಂದು, ಇದನ್ನು X ಅಂತ ಟ್ರೀಟ್ ಮಾಡಿಬಿಟ್ಟು ಇದನ್ನು Y ಅಂತ ಟ್ರೀಟ್ ಮಾಡ್ಬೋದು. ಸೊ 30 ಡಿವೈಡೆಡ್ ಬೈ ಅಡ್ಜಸೆಂಟ್ ವ್ಯಾಲ್ಯೂ ಎಷ್ಟಿದೆ, ದಟ್ ಈಸ್ ದ X ವ್ಯಾಲ್ಯೂ ಅಥವಾ CD ತೊಗೊಬೋದು. ದಟ್ ಈಸ್ ಐ ವಿಲ್ ಟೇಕ್ ದಿಸ್ ಒನ್ ಎಸ್ CD ತೊಗೋತೀನಿ, ತೊಂದರೆ ಇಲ್ಲ. ಈ CD ತೊಗೊಂಡಾಗ ಏನಾಗುತ್ತೆ, ದ CD ವ್ಯಾಲ್ಯೂ ವಿಲ್ ಬಿಕಮ್ 30 ಡಿವೈಡೆಡ್ ಬೈ √3. ಇದನ್ನು ಸಿಂಪ್ಲಿಫೈ ಮಾಡ್ಬೋದು, ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. 3 × 10 ಡಿವೈಡೆಡ್ ಬೈ √3. ಈ 3ನ √3 ಹೋಲ್ ಸ್ಕ್ವೇರ್ಸ್ ಮತ್ತು ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ನನಗೆ ಉಳಿಯುವಂಥದ್ದು ಎಷ್ಟು, 10 ಮತ್ತು √3. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ವಿಚ್ ಒನ್, ದಟ್ ಈಸ್ CD. CD ಈಸ್ ಈಕ್ವಲ್ ಟು 10 × √3. ಸೊ ದಿಸ್ ಈಸ್ ದ ಒನ್ ಆಫ್ ದ ವ್ಯಾಲ್ಯೂ ವಿ ಗಾಟ್. ಐ ವಿಲ್ ಮೇಕ್ ದಿಸ್ ಒನ್. ಇದೇ ರೀತಿ ಇನ್ನೊಂದು ಟ್ರಯಾಂಗಲ್ ಇದೆ. ಐ ವಿಲ್ ಗೋ ಫಾರ್ ದಟ್ ಟ್ರಯಾಂಗಲ್. ಯಾವುದು ನಿಮಗೆ ಗೊತ್ತಿರುವ ಹಾಗೆ, ನಾನು ಆಗಲೇ ಹೇಳಿದ ಹಾಗೆ, ದಟ್ ಈಸ್ ವಾಟ್ ಅನದರ್ ಟ್ರಯಾಂಗಲ್ AB ಮತ್ತು D. ಕರೆಕ್ಟಾ? ABD ಅನ್ನೋದು ಟ್ರಯಾಂಗಲ್ ಕನ್ಸಿಡರ್ ಮಾಡ್ತೀನಿ. ಸೊ ಆ ಟ್ರಯಾಂಗಲ್ ಹೋದಾಗ
I can write that in a triangle ABD. In a triangle ABD, again I will take there the value tan 30 is equal to ನಿಮಗೆ ಗೊತ್ತಿದೆ again opposite ಏನಾಗುತ್ತೆ, opposite we will get that one as AD. AD divided by the adjacent is BD. So what is the value of tan 30? We know that 1 divided by root 3. AD value ಅವರೇ ಕೊಟ್ಟಿದ್ದಾರೆ 30. So divided by ಏನಾಯಿತು BD. I will write here, which implies that BD is equal to 30 into root 3. This is the value of BD. So BD ಎಷ್ಟು ಬಂತು, 30 root 3 ಬಂದಿದೆ. I will put the box for this one also. So we got two values ಸಿಕ್ಕಿದೆ ನಮಗೆ, ಕರೆಕ್ಟಾ? ಒಂದು ದ ವ್ಯಾಲ್ಯೂ ಆಫ್ ಸಿ ಡಿ ಸಿಕ್ತು, ದ ವ್ಯಾಲ್ಯೂ ಆಫ್ ಬಿ ಡಿ ಸಿಕ್ತು, ಎರಡು ವ್ಯಾಲ್ಯೂ ಸಿಕ್ತು. ನಾವು ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಅಡಿಷನ್ ಕೊಟ್ಟಿದ್ದಾರೆ, ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಏನಪ್ಪ ಅಂತಂದರೆ ಈ ಹ್ಯಾಸ್ ಮೆನ್ಷನ್ ದಟ್ ವಿಚ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ಫುಟ್ ಆಫ್ ದ ಟವರ್ ವಿತ್ ಯೂನಿಫಾರ್ಮ್ ಸ್ಪೀಡ್ 6 seconds later. The person observed the car at the point B and the angle of depression of the car is found to be 30 degrees. Find the time taken by the car to reach the point B from the foot of the tower. ಬಟ್ ಇಲ್ಲಿ ಅವ್ರು ಕೊಡ್ತಾ ಇರುವಂಥ ಟೈಮ್ ಯಾವುದಪ್ಪ ಅಂದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅವ್ರು ಕೊಡ್ತಾ ಇರುವಂತಹ ಟೈಮ್ ಏನು, ಫಸ್ಟ್ ಆಫ್ ಆಲ್ ಕೊಡ್ತಾ ಇರೋವಂಥದ್ದು ಈ ಪಾಯಿಂಟಲ್ಲಿರುವಂತಹ ಮನುಷ್ಯ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಬರೋಕ್ಕೆ, ದಿಸ್ ಇಸ್ ಫ್ರಮ್ ಸಿ ಟು ಬಿಗೆ, ಸಿ ಟು ಬಿಗೆ ಬರೋಕ್ಕೆ ಯೂನಿಫಾರ್ಮ್ ಸ್ಪೀಡ್ ಕೊಟ್ಟಿದ್ದಾರೆ. ದಟ್ ಇಸ್ ಯೂನಿಫಾರ್ಮ್ ಸ್ಪೀಡ್ ಕೊಟ್ಟಿದ್ದಾರೆ. ಎಷ್ಟು ಸೆಕೆಂಡ್ಸ್ ತೊಗೊಂಡಿದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಫ್ರಮ್ ಸಿ ಪಾಯಿಂಟ್ ಟು ಬಿ ಪಾಯಿಂಟ್. Now what we have to calculate? We have to calculate the total time taken from the person to move from B to D. ಸೊ ಅವ್ರು ಕೊಟ್ಟಿರೋದು ಬಿ ಸಿಗೆ ಟೈಮು, ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಬಿ ಡಿಗೆ. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ಮಾಡೆಲ್ ಪೇಪರ್ ಸೊಲ್ಯೂಷನ್ ನೋಡಿದಾಗ ಇದರ ಆನ್ಸರ್ ರಾಂಗ್ ಇದೆ. ಸೊ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನಮ್ಗೆ ಕೊಟ್ಟಿರುವಂಥದ್ದು ಯಾವುದು ಬಿ ಸಿ, ಎಷ್ಟು ಕೊಟ್ಟಿದ್ದಾರೆ 6 seconds. ನಾವು ಕಂಡುಹಿಡಿಬೇಕಾದ್ರೆ ಯಾವುದು ಬಿ ಡಿ, ಬಟ್ ಸ್ಪೀಡ್ ವಿಲ್ ಬಿ ಸೇಮ್. ಅಂದರೆ ಇಲ್ಲಿಂದ ಇಲ್ಲಿಗೆ ನೀವು ಇಫ್ ಯು ಆರ್ ಟೇಕಿಂಗ್ ವಿ ಅಂತ ತೊಗೊಂಡ್ರೆ ಸ್ಪೀಡ್ನ ಇಲ್ಲಿಂದ ಇಲ್ಲೂ ಕೂಡ ವಿನೇ ಆಗಿರುತ್ತೆ. ಸೊ ಫಸ್ಟ್ ಇಲ್ಲೊಂದು ಈಕ್ವೇಷನ್ ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ. ಸಿ ಇಂದ ಬಿಗೆ ನಾನೇನು ಮಾಡ್ತೀನಿ, ವಿನ ಸ್ಪೀಡ್ನ ತೊಗೋತೀನಿ. ಓಕೆನಾ? ಸ್ಪೀಡ್ ತೊಗೊಂಡಾಗ ಏನಾಗುತ್ತೆ ಅಂತ ಚೆಕ್ ಮಾಡಿ ನೋಡಿ. ಸೊ ಐ ಕ್ಯಾನ್ ಮೇಕ್ ದಟ್ ಫ್ರಮ್ ದ ಪಾಯಿಂಟ್ C to B ಎಷ್ಟು ತೊಗೊಂಡಿದ್ದಾನೆ, he has taken 6 seconds. So now you can observe that from the point B to C, B ಇಂದ Cಗೆ ನೋಡಿ, B ಇಂದ Cಗೆ ನನಗೆ ವ್ಯಾಲ್ಯೂ ಗೊತ್ತಿಲ್ಲ, ಬಟ್ ನನಗೆ ಟೋಟಲ್ ವ್ಯಾಲ್ಯೂ ಗೊತ್ತು. ಟೋಟಲ್ ಎಷ್ಟು ಬಿ ಡಿ ಇಸ್ 30 root 3, ಸಿ ಡಿ ಎಷ್ಟು 10 root 3. ದೇರ್ ಫಾರ್ ಬಿ ಸಿ ಇಸ್ ಹೌ ಮಚ್ 20 root 3. ಡೈರೆಕ್ಟಾಗಿ ಬರೀಬೋದು, ಕರೆಕ್ಟಾ? ಸೊ ದ ಡಿಸ್ಟೆನ್ಸ್ ದಟ್ ಈಸ್ ಬಿ ಸಿ ಇಸ್ ಈಕ್ವಲ್ ಟು ಟೋಟಲ್ ಬಿ ಡಿ ಮೈನಸ್ ಸಿ ಡಿ. ಟೋಟಲ್ ಬಿ ಡಿ ಐ ಗಾಟ್ 30 root 3, ಸಿ ಡಿ ಐ ಗಾಟ್ I think CD I got 10 root 3, correct? So CD I got 10 root 3. ಆದರೆ ನನಗೆ ಉಳಿದಿದ್ದೆಷ್ಟು, I got this one as 20 into root 3. This is the BC. Now the time taken ಕೊಟ್ಟಿದ್ದಾರೆ from C point to B point is 6 seconds. That means what? ದ ವೆಲಾಸಿಟಿ ಅಥವಾ ಸ್ಪೀಡ್ನ ವಿ ಅಂತ ತಗೊಂಡ್ರೆ ಡಿಸ್ಟೆನ್ಸ್ ಟ್ರಾವಲ್ಡ್ ಬೈ ಟೈಮ್ ಅಂತ ಕರೀತಾರೆ. ಲೆಟ್ ಇಟ್ ಬಿ ವಿ ಆ್ಯಸ್ ಇಟ್ ಈಸ್. ಡಿಸ್ಟೆನ್ಸ್ ಎಷ್ಟು, ದಟ್ ಈಸ್ ದ ವ್ಯಾಲ್ಯೂ ನಮಗಿರುವಂಥ 20 root 3 ಡಿವೈಡೆಡ್ ಬೈ ಟೈಮ್ ಕೊಟ್ಟಿದ್ದಾರೆ ಎಷ್ಟು, 6 seconds. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 6 into V is equal to 20 root 3 ಅಂತ ಬರುತ್ತೆ, ಕರೆಕ್ಟಾ? ದಿಸ್ ಇಸ್ ದ ಒನ್ ಎಕ್ಸ್ಪ್ರೆಷನ್. ಏನಕ್ಕೆ ಅಂತ ಹೇಳ್ತೀನಿ. ನಾವು ಇದು ದಿಸ್ ಈಸ್ ಫಾರ್ ದ ಇಲ್ಲಿಂದ ಎಲ್ಲಿಗೆ, ಫ್ರಮ್ ಸಿ ಟು ಬಿ. ನೌ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟೋಟಲ್ ಟೈಮ್ ಫ್ರಮ್ ಬಿ ಟು ಡಿ.
ಎಲ್ಲಿಂದ ಎಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ಬಿ ಟು ಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಬಿ ಟು ಡಿಗೆ ನಾನೀಗ ಫಾರ್ಮುಲಾ ಹಾಕ್ತೀನಿ. ಏನಂತ ಹಾಕ್ತೀನಿ, ಬಿ ಟು ಡಿ ದ ವೆಲಾಸಿಟಿ ವಿ ಇಸ್ ಸೇಮ್ ಫಾರ್ ಯೂನಿಫಾರ್ಮ್ ಸ್ಪೀಡ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಬಿ ಡಿಗೂ ಕೂಡ ನಾನು ವಿನೇ ಕನ್ಸಿಡರ್ ಮಾಡ್ಬೋದು. ಸೊ ಬಿ ಡಿ ವಿ ಇಸ್ ಈಕ್ವಲ್ ಏನಾಯ್ತು, ಡಿಸ್ಟೆನ್ಸ್ ಟ್ರಾವಲ್ಡ್ ಬಿ ಡಿ ಡಿವೈಡೆಡ್ ಬೈ ಟೈಮ್ ಟೇಕನ್ ಟಿ ಬರುತ್ತೆ. ಕರೆಕ್ಟಾ? ಸೊ ದೇರ್ ಫೋರ್ ವಿ ಇಸ್ ಈಕ್ವಲ್ ಟು ಬಿ ಡಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಬಿ ಡಿ ನನಗೆ ಗೊತ್ತು, ವಾಟ್ ಇಸ್ ದ ವಿ ವ್ಯಾಲ್ಯೂ. ಸೊ ಇದ್ರಲ್ಲಿ ಬೇಕಾದ್ರೆ ವಿ ತೊಗೊಳ್ಳಿ, ವಿ ವ್ಯಾಲ್ಯೂ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಇಲ್ಲಿರುವಂಥ ವಿ ವ್ಯಾಲ್ಯೂ ಎರಡೂ ಒಂದೇ. ಅದಕ್ಕೋಸ್ಕರ ಇದನ್ನೇನಾಗುತ್ತೆ, 20√3 ಡಿವೈಡೆಡ್ ಬೈ 6 ಈಸ್ ಈಕ್ವಲ್ ಟು, ಕರೆಕ್ಟ್ ಟಿ ಹಂಗೆ ಇರಲಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ ಡಿ ನಾನು ಕ್ಯಾಲ್ಕುಲೇಟ್ ಮಾಡಿರೋದು, ಬಿ ಡಿ ಈಸ್ 30√3. ಕರೆಕ್ಟಾ? ಬಿ ಡಿ ಇಸ್ ಹೌ ಮಚ್, 30√3. ಇಲ್ಲಿ ಸಿಂಪಲ್ ಆಗಿ ನೋಡಿ. ಸೊ ಈಗ ನಾನು ಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಟಿಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, ಟಿ ಈ ಕಡೆ ತೊಗೋತೀನಿ. ಇಲ್ಲಿ 30√3 ಇದೆ, ಇಂಟು ಈ 6 ಈ ಕಡೆ ಬರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಇನ್ನೇನು ಬರುತ್ತೆ, 20 × √3 ಬರ್ತದೆ. 20√3 ಕ್ಯಾನ್ಸಲ್ ಆಯಿತು, 0 ಕ್ಯಾನ್ಸಲ್ ಆಯಿತು, 2 1s 2 3s. ಸೊ ವಿಚ್ ಇಂಪ್ಲೈಸ್ ದಟ್ ಟೈಮ್ ಟೇಕನ್ ಟು ಟ್ರಾವಲ್ ಫ್ರಮ್ ದ ಪಾಯಿಂಟ್ ಬಿ, ಫ್ರಮ್ ದ ಪಾಯಿಂಟ್ ಬಿ ಟು ಡಿ. ನೋಡಿ, ಇಲ್ಲಿಂದ ಇಲ್ಲಿಗೆ ರೀಚ್ ಆಗುವಂಥ ಟೈಮು ನಮಗೆ ಸಿಕ್ಕಿದೆ ಎಷ್ಟಪ್ಪ ಅಂತಂದರೆ, ದಟ್ ಈಸ್ 9 ಸೆಕೆಂಡ್ಸ್. ಇಲ್ಲಿ ಇನ್ನೂ ಒಂದು ಕ್ವಶನ್ ಇದೆ, ಏನಪ್ಪ ಅಂತಂದರೆ, ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್, ಗೋಪುರದ ತುದಿ ಅಂದರೆ ಗೋಪುರದ ತುದಿ ಇದು ಮತ್ತು ಬಿನ ನಡುವಿನ ದೂರ ಕಂಡಿಡಿರಿ. ದಟ್ ಮೀನ್ಸ್ ವಾಟ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟಿಪ್ ಆಫ್ ದ ಟವರ್ ಆ್ಯಂಡ್ ದ foot, that is the point from the point B. So you can see in English also, find the distance between the top of the tower and the point B. ಇದು ಕೂಡ ಕಂಡುಹಿಡಿಯಬೇಕು. ಸೊ ಎಲ್ಲಿದೆ, ಪಾಯಿಂಟ್ ಎ ಇಂದ ಬಿಗೆ. ನೋಡಿ, ಇಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಕ್ಲಿಯರ್ ಮಾಡಿ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಕೇರ್ಫುಲ್ಲಾಗಿ ಪೇಷನ್ಸ್ ಆಗಿ ನೋಡಬೇಕು ಯಾವ್ದು ತೊಗೊಂಡೆ ಅಂತೇಳಿ. ನೋಡಿ, ಈಗ ನಾವು ಹೇಳಿದ್ದು ಇದು 60 ಬಂತು, ಇದು 30 ಬಂತು. ಕ್ಯಾಲ್ಕುಲೇಟ್ ಮಾಡೋಕ್ಕಾದ್ರಿ ಮುಗೀತು. ನನಗೆ ಟೋಟಲ್ ಬಿ ಡಿ ಬೇಕಾಯಿತು. ಅವ್ನು ಕೊಟ್ಟಿರುವಂತಹ ಟೈಮ್ ಟೇಕನ್ ಇಲ್ಲಿಂದ ಇಲ್ಲಿಗೆ ಎಷ್ಟಿತ್ತು, ದಟ್ ಈಸ್ 6 ಇತ್ತು. ಇದಕ್ಕೆ ವಿ ತೊಗೊಂಡೆ, ಇಲ್ಲಿಂದ ಇಲ್ಲಿಗೂ ಕೂಡ ವಿನೇ ತೊಗೊಂಡೆ. ಯಾಕೆಂದರೆ ಯೂನಿಫಾರ್ಮ್ ಸ್ಪೀಡ್ ಅಂತ ಅವನೇ ಮೆನ್ಷನ್ ಮಾಡಿದ್ದಾರೆ. ಇದಿಷ್ಟು ನಿಮ್ಮ ತಲೆಯಲ್ಲಿ ಇರಬೇಕು. ಓಕೆನಾ? ನಾವು ವಾಟ್ ಈಸ್ ಅನದರ್ ಕ್ವಶನ್, ವಿ ನೀಡ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಎ ಆ್ಯಂಡ್ ದ ಪಾಯಿಂಟ್ ಬಿ. ಸೊ ವಿ ನೋ ದಿಸ್ ಈಸ್ ವಾಟ್ 30 ಡಿಗ್ರಿ, and we are taking the triangle, which is a triangle here, from A to B to D to A. This is a triangle if you are treating. If you take ಇದು ಆಪೋಸಿಟ್, ನನಗೆ ಗೊತ್ತಿದೆ, ನನಗಿದು ಇಟ್ ಈಸ್ ನಥಿಂಗ್ ಬಟ್ ವಾಟ್, ಹೈಪಾಟ್ನೆಸ್. ಇದು ಯಾವ್ದು ವ್ಯಾಲ್ಯೂ, ಇದು ಹೈಪಾಟ್ನೆಸ್ ವ್ಯಾಲ್ಯೂ. ಕರೆಕ್ಟಾ? ಸಿಂಪಲ್ ಆಗಿದೆ, ಏನು ವರಿ ಮಾಡ್ಕೊಳಂಗಿಲ್ಲ. ಇದು ನನಗೆ 30 ಡಿಗ್ರಿ ಬರ್ಕೋತಾ ಇದ್ದೀನಿ. ಇದು ಬಂದು ಆಪೋಸಿಟ್ಟು, ಇದು ಬಂದು ಹೈಪಾಟ್ನೆಸ್. ಇವೆರಡು ಕನೆಕ್ಟ್ ಮಾಡುವಂತಹ ಫಾರ್ಮುಲಾ ಅಥವಾ ಟೀಟಾ ವ್ಯಾಲ್ಯೂನು ಸೈನ್ ಟೀಟಾ. ಸೈನ್ ಟೀಟಾ ಮಾಡಿಕೊಂಡ್ರೆ ಏನಾಗುತ್ತೆ, ಆಪೋಸಿಟ್ಟು ಡಿವೈಡೆಡ್ ಬೈ ಹೈಪಾಟ್ನೆಸ್ ಆಕರೆ ಬಂದ್ಬಿಡುತ್ತೆ. ಸೊ ದೇರ್ ಫೋರ್ ಟು ಫೈಂಡ್ ದ ಟಿಪ್ ಆಫ್ ದ ಡಿಸ್ಟೆನ್ಸ್, ವಾಟ್ ಐ ಕ್ಯಾನ್ ಕನ್ಸಿಡರ್, another part is that, so I will put the line here. Okay, so from the point B to top of the tower, so I will take sine of the value 30, opposite is 30 ಅವರೇ ಕೊಟ್ಟಿದ್ದಾರೆ, hypotenuse ನನಗೆ ಗೊತ್ತಿಲ್ಲ. Let us make this one as AB. Sin 30 I know very well. Sin 30 is 1/2 is equal to, ಇದು ಬೇರೆ ಕಡೆ ಇರುವಂಥದ್ದು, 30 divided by AB, which implies that AB is equal to how much, 60. So this is the distance. So we got two values. One is the uniform velocity, that is what we got 9 seconds. We got 60 meter. So ಇದು ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ಸೊಲ್ಯೂಷನು. ನಾನು ನಿಮಗೆ ಸಿಂಪಲ್ ಟಿಪ್ ಕೊಡುವಂಥದ್ದು, ಎಕ್ಸಾಮಲ್ಲಿ ಏನಾದರೂ ಇದೇ ಬಂದರೆ ಸರ್ ಹೆಂಗೆ ಸರ್ ಏನೋ ಕಷ್ಟ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ಬಟ್ ನಾನು ಹೇಳಿದ ಹಾಗೆ ನೀವು 2 ಕನ್ಸಿಡರ್ ಮಾಡ್ಕೊಳ್ಳಿ. ಯಾವುದನ್ನು ಸಹ 2 ಕನ್ಸಿಡರ್ ಮಾಡಬೇಕಾದ್ರು ನಾನು ಹೇಳ್ತೀನಿ, ಪ್ರತಿಯೊಂದು ಫಿಗರಲ್ಲಿ ಅಷ್ಟಪ್ಪ ನೀವೇನು ಮಾಡಿ, ಯು ಟೇಕ್ 2 ಟ್ರಯಾಂಗಲ್, ದಟ್ ಈಸ್ ಎನಫ್, ಮೋರ್ ದೆನ್ ಎನಫ್. ಹೆಂಗೆ, ಸೊ ಈಗ ಒಂದು ಇದು ತೊಗೊಂಡ್ರಿ 60 ಡಿಗ್ರಿ, ಇದನ್ನು ಅಂದರೆ 30 ಮೀಟರ್ ಅವರೇ ಕೊಟ್ಟಿದ್ದಾರೆ. ಈ ವ್ಯಾಲ್ಯೂ ಬಂದ್ಬಿಡ್ತು. ಸೊ ಸಿ ಡಿ ಈಸ್ ಈಕ್ವಲ್ ಟು ಹೌ ಮಚ್,
ಟ್ಯಾನ್ 60 ತೊಗೋತಾರೆ. ಟ್ಯಾನ್ 60 √3 ಇಂಟು 30 ಅಂದರೆ ದಟ್ ಈಸ್ ವಾಟ್ ಯು ಆರ್ ಗೆಟಿಂಗ್, ದಟ್ ಈಸ್ ದ ವ್ಯಾಲ್ಯೂ. ಆಪೋಸಿಟ್ 30 ಡಿವೈಡೆಡ್ ಬೈ ಟ್ಯಾನ್ 60 ತೊಗೋತಾ ಇದ್ದೀರಾ, ದಟ್ ಈಸ್ ಸಿ ಡಿ ಆಯಿತು. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ, ಕರೆಕ್ಟಾ? ಸೊ ದಿಸ್ ಈಸ್ ದ ವ್ಯಾಲ್ಯೂ ಟ್ಯಾನ್ 60. ಟ್ಯಾನ್ 60 ಅಂದರೆ √3. ಸೊ ಸಿ ಡಿ ಈಸ್ ಈಕ್ವಲ್ ಟು 30/√3 ಒಂದು ವ್ಯಾಲ್ಯೂ ಆಯಿತು. ಇನ್ನೊಂದು ವ್ಯಾಲ್ಯೂ ಏನು ಮಾಡಿ, ಈ 30 ಡಿಗ್ರಿ ತೊಗೊಳ್ಳಿ, ಟ್ಯಾನ್ 30 ತೊಗೋತೀರಾ. ಟ್ಯಾನ್ 30 ಈಸ್ ಈಕ್ವಲ್ ಟು ಆಪೋಸಿಟ್ 30 ಡಿವೈಡೆಡ್ ಬೈ ಅಡ್ಜಸೆಂಟ್ ಟೋಟಲ್ ಬಿ ಡಿ ಬರುತ್ತೆ. ಬಿ ಡಿ ಬಂದ್ಬಿಟ್ಟು ಯು ಕ್ಯಾನ್ ಟೇಕ್ ದಟ್ ಬಿ ಡಿ. ಸೊ ಬಿ ಡಿ ಈಸ್ ಈಕ್ವಲ್ ಟು ಹೌ ಮಚ್, 30 ಡಿವೈಡೆಡ್ ಬೈ ಟ್ಯಾನ್ 30 ಈಸ್ 1/√3 ಅಲ್ವಾ. ಸೊ 30 ಇಂಟು √3 ಇದನ್ನೇ ನಾನು ಮಾಡಿರುವಂಥದ್ದು. ಸೊ 2 ವ್ಯಾಲ್ಯೂ ಬಂದ್ಬಿಡ್ತು, ಕರೆಕ್ಟಾ? ಅವ್ರು ಕೊಟ್ಟಿರುವಂಥದ್ದು ಇಲ್ಲಿಂದ ಇಲ್ಲಿಗೆ ಟೈಮ್ ಕೊಟ್ಟಿದ್ದಾರೆ, ವಿ ಸೇಮ್ ತೊಗೊಳ್ಳಿ. ಇಲ್ಲಿದ್ದು ಕೂಡ ಟೋಟಲ್ ಕೂಡ ವಿ ಸೇಮ್ ಆಗಿರುತ್ತೆ. ಇದರಲ್ಲಿರುವಂಥ ಕೀ ಪಾಯಿಂಟ್ ಏನು ಗೊತ್ತಾ, ತುಂಬ ಕನ್ಫ್ಯೂಸ್ ಮಾಡ್ಕೊಳೋವಂಥದ್ದು ಏನಪ್ಪ ಅಂದರೆ ಪಾಯಿಂಟು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಅವ್ರು ಕೊಟ್ಟಿರುವಂತಹ ಟೈಮು ಯೂನಿಫಾರ್ಮ್. ಸಿ ದೇ ಹ್ಯಾವ್ ಗಿವನ್ ದಟ್ ಇಟ್ ಈಸ್ ಎ ಯೂನಿಫಾರ್ಮ್ ಸ್ಪೀಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ದೇ ಹ್ಯಾವ್ ಮೆನ್ಷನ್ ದಟ್ ಇಟ್ ಈಸ್ ಎ ಯೂನಿಫಾರ್ಮ್ ಸ್ಪೀಡ್. ಒನ್ಸ್ ಇಟ್ ಇಸ್ ಯೂನಿಫಾರ್ಮ್ ಸ್ಪೀಡ್, ನೀವು ಅರ್ಥ ಮಾಡ್ಕೊಬೇಕು. ಏನಂತ ಅರ್ಥ ಮಾಡ್ಕೊಬೇಕು? ಸೊ ಇಲ್ಲಿಂದ ಇಲ್ಲಿಗೆ ವಿ ಆದರೆ ಇದು ಕೂಡ ವಿನೇ ಆಗಿರುತ್ತೆ, ಮತ್ತು ಈ ಟೋಟಲ್ ಕೂಡ ವಿನೇ ಆಗಿರುತ್ತೆ. ಅದಕ್ಕೆ ಫಸ್ಟ್ ಇದರಲ್ಲಿ ವಿ ಎಕ್ಸ್ಪ್ರೆಷನ್ ತೊಗೊಳ್ಳಿ, ಮತ್ತು ಟೋಟಲ್ ಕನ್ಸಿಡರ್ ಮಾಡಿ ವಿನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ರಿಕ್ವೈರ್ಡ್ ಸೊಲ್ಯೂಷನ್. ಐ ಥಿಂಕ್ ಇಟ್ ಈಸ್ ಸ್ವಲ್ಪ ಲೆಂತಿ ಅನಿಸುತ್ತೆ, ಬಟ್ ತೊಂದರೆ ಇಲ್ಲ, ಕರೆಕ್ಟಾಗಿ ಅರ್ಥ ಆಗಿದ್ರೆ ಸಾಕು. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಅರ್ಥ ಆಗಿರೋದ್ರೆ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಇನ್ನೂ ಟ್ರೈ ಮಾಡ್ತೀನಿ ಏನು ಸಿಂಪ್ಲಿಫೈ ಮಾಡ್ಬೋದು ಅಂತ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಪ್ಲೀಸ್ ಸ್ಪ್ರೆಡ್ ವಿತ್ ಯುವರ್ ಫ್ರೆಂಡ್ಸ್ ಟು ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.